ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ನಮಗೆ ವಿಶೇಷವಾಗಿ ನಮ್ಮ ಜೀವನದಲ್ಲೂ ಕೂಡ ಹುಣ್ಣಿಮೆಯ ಬೆಳದಿಂಗಳು ಹೇಗೆ ಎಲ್ಲ ಕಡೆ ಪ್ರಕಾಶಿಸಿ ಪ್ರಜ್ವಲಿಸುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ನಾನು ಹೇಳ್ಕೊಡುವಂಥ ಈ ಪುಟ್ಟ ಉಪಾಯಗಳನ್ನ ಖಂಡಿತವಾಗ್ಲೂ ಇವತ್ತಿನ ದಿನ ಸಂಜೆಯ ಒಳಗಡೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ನಾವು ಮಾಡ್ಕೊಳ್ಳುವಂಥ ಚಿಕ್ಕ ಪುಟ್ಟ ಉಪಾಯಗಳು ನಮ್ಮ ಜೀವನದಲ್ಲಿ ನಮ್ಮ ಏಳಿಗೆಗೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನನಗೆ ಯಾವ್ಯಾವ ಪುಟ್ಟ ಉಪಾಯಗಳಿದೆಯೋ ಅಷ್ಟನ್ನು ಹೇಳ್ಕೊಡ್ತೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಆ ಪುಟ್ಟ ಉಪಾಯಗಳನ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ಒಂದೊಂದನ್ನು ಒಬ್ಬೊಬ್ಬರಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ ಮಾಡ್ಕೊಳ್ಳೋ ಅಂತ ಇಷ್ಟ ಇರೋರು ಖಂಡಿತವಾಗ್ಲೂ ಮಾಡ್ಕೊಬೋದು. ನೋಡಿ ಸ್ನೇಹಿತರೆ, ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ನಮ್ಮ ಶತ್ರುಗಳು ಅಂದರೆ ನಮ್ಮ ದೇಹದಲ್ಲಿರೋಂತಹ ರೋಗ ರುಜಿನಗಳು ಮತ್ತು ನಮ್ಮ ಗ್ರಹ ಬಾಧೆಗಳಿಂದ ಬರುವಂತಹ ಕಷ್ಟಗಳಿರ್ಬೋದು, ರಾಹು ಕೇತು ಅಂಗಾರಕ ಅಥವಾ ಕುಜದೋಷಗಳು ಅಂಥ ಬಾಧೆಗಳಿಂದ ನಾವು ನರಳ್ತಾ ಇದ್ದೀವಿ, ಶನಿ ಬಾಧೆಗಳಿಂದ ನರಳ್ತಾ ಇದ್ದೀವಿ, ಸಾಡೆ ಸಾತಿಗಳಿಂದ ನಾವು ನರಳಿ ಸಾಕಾಗಿದೆ, ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾನೆ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ನನಗೆ ಸಾಡೆ ಸಾತಿ ಇದೆ, ನವಗ್ರಹ ದೋಷ ಇದೆ, ಆಮೇಲೆ ಪಿತೃಕರ್ಮದ ದೋಷಗಳಿದೆ, ಆಮೇಲೆ ನಮಗೆ ಆರೋಗ್ಯದ ಸಮಸ್ಯೆಗಳಿದೆ, ಋಣಬಾಧೆಗಳಿದೆ, ತಂದೆ ತಾಯಿಯಿಂದ ಶಾಪದ ದೋಷಗಳಿದೆ ಅಂತ ಪ್ರತಿಯೊಬ್ಬರು ಬಯಸೋವಂಥವ್ರು ನೀವು ಇವತ್ತಿನ ದಿನ 4 1 ರೂಪಾಯಿ ನಾಣ್ಯಗಳನ್ನ ನೀವು ತೊಗೊಬೇಕಾಗುತ್ತೆ. ಆ ನಾಣ್ಯಗಳನ್ನ ನೀವು ಬಲಗೈಯಲ್ಲಿ ಅಥವಾ ಎಡಗೈಯಲ್ಲಿ ಇಟ್ಕೊಂಡು ನಿಮಗೆ ನೀವು ದೃಷ್ಟಿನ ತಕ್ಕೊಬೇಕಾಗುತ್ತೆ. ಅಂದರೆ ತಲೆಯಿಂದ ಪಾದದವರೆಗೂ ನೀವು ಆ 4 ನಾಣ್ಯಗಳನ್ನ ನೀವು ದೃಷ್ಟಿಯಿಂದ ತೆಗೆದು ನೀವು ಇವತ್ತು ಏನಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿದ್ದೆ ಆದರೆ ಆ ನಾಣ್ಯಗಳನ್ನ ನೀವು ಉಂಡೆಗೆ ಹಾಕೋದ್ರಿಂದ, ಅಂದರೆ ನಿಮಗೆ ನೀವು ದೃಷ್ಟಿನ ತಕ್ಕೊಂಡಿದ್ದಂತಹ ನಾಣ್ಯಗಳನ್ನ ನೀವು ಇವತ್ತಿನ ದಿನ ನೀವು ಯಾವುದಾದ್ರೂ ವಿಷ್ಣು ದೇವಸ್ಥಾನ ಇರ್ಬೋದು, ಇಲ್ಲ ಶನಿ ದೇವಸ್ಥಾನ ಇರ್ಬೋದು, ಇಲ್ಲ ಆಂಜನೇಯನ ದೇವಸ್ಥಾನಗಳಿಗೆ ನೀವು ಇವತ್ತಿನ ದಿನ ನೀವು ಆ ಉಂಡೆಗೆ ಆ 4 ನಾಣ್ಯಗಳನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ಗ್ರಹ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ. ಅದಾದಮೇಲೆ ಇನ್ನೂ ಒಂದು ನಾನು ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಸ್ನೇಹಿತರೆ, ನಿಮ್ಮ ಆಸೆಗಳು ನೆರವೇರಬೇಕು ಅಂತ ಬಯಸೋ ಅಂಥವ್ರು, ನಿಮ್ಮ ಎಷ್ಟೆಷ್ಟೋ ಇಷ್ಟಗಳಿರುತ್ತೆ, ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅಥವಾ ನನಗೆ ಒಳ್ಳೆ ಪ್ರಮೋಷನ್ ಬೇಕು, ಅಥವಾ ನನ್ನ ಮನೆ ಕಟ್ಟಬೇಕು, ಅಥವಾ ನನ್ನ ಜೀವನದಲ್ಲಿ ನಾನು ಏಳ್ಗೆ ಆಗಬೇಕು ಅಂತ ಪ್ರತಿಯೊಬ್ಬರು ಬಯಸೋ ಅಂಥವ್ರು ನಾನು ಇದೊಂದು ಪುಟ್ಟ ತಂತ್ರನೇ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವತ್ತಿನ ದಿನ ನೀವು ಸಂಜೆಯ ಒಳಗಡೆ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರ, ಹೋಗಿ ಬರೋಂಥದ್ರ ಮಧ್ಯದಲ್ಲಿ ಒಂದು ನೀವು ಕಪ್ಪು ದಾರನ ತೊಗೊಬೇಕಾಗುತ್ತೆ. ತುಂಬ ದೊಡ್ಡದು ತಗೊಳ್ಳಿ. ಯಾಕಂದರೆ ನಿಮ್ಮ ಹೈಟಿಗೆ, ನಿಮ್ಮ ಎತ್ತರಕ್ಕೆ ಎಷ್ಟು ಉದ್ದ ಇದೆಯೋ ಅಷ್ಟು ಎತ್ತರದ ನೀವು ಕಪ್ಪು ದಾರನ ನೀವು ತಗೊಂಡು ಆ ಕಪ್ಪು ದಾರನ ನೀವು ಇವತ್ತಿನ ದಿನ ನಿಮ್ಮ ಮನೆಯ ದೇವರ ಮುಂದೆ ಇಟ್ಟು ನೀವು ಸಂಕಲ್ಪ ಮಾಡಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ನೀವು ಇವತ್ತು ದೇವರ ಎದುರಿಗೆ ಮಾಡುವಂಥ ಸಂಕಲ್ಪದ ಪೂರ್ತಿ ನಿಮ್ಗೆ ಏನೇನು ಬೇಕು ಅಂತ ನೀವು ಸಂಕಲ್ಪ ಮಾಡಿ ಕೇಳ್ಕೊಂಡಾಗ ಮಾತ್ರ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಆ ಕಪ್ಪು ದಾರನ ತಂದು ದೇವರ ಮುಂದೆ ಇಟ್ಟು ನಿಮ್ಮ ಬೇಡಿಕೆಗಳು ಎಂತೆಂಥ ಬೇಡಿಕೆಗಳಾಗಬೇಕು ಅದನ್ನೆಲ್ಲನೂ ನೀವು ಹೇಳೋದಕ್ಕಿಂತ ಮುಂಚೆ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು, ಕುಲದೇವರ ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರನ್ನು ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಆ ಪ್ರಾರ್ಥನೆ ಮಾಡಿದ ನಂತರ ನೀವು ಆ ಹಗ್ಗ ಇರುತ್ತಲ್ಲ, ಆ ಹಗ್ಗನ ನೀವು ದಾರ ಆ ದಾರನ್ನು ನೀವು ಹಿಡ್ಕೊಂಡು ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನೀವು
ನೀವು ಹುಟ್ಟಿದಂಥ ಇಸ್ವಿ ಪ್ರತಿಯೊಂದನ್ನು ನೀವು ಹೇಳ್ಕೊಬೇಕಾಗತ್ತೆ. ನೀವು ಯಾವ ವಾರ ಹುಟ್ಟಿದ್ದೀರಾ, ಅಥವಾ ನೀವು ಯಾವ ದಿನ ಹುಟ್ಟಿದ್ದೀರಾ, ಆಮೇಲೆ ಎಷ್ಟು ಗಂಟೆಗೆ ಹುಟ್ಟಿದ್ದೀರಾ, ಆಮೇಲೆ ಯಾವ ಸಮಯದಲ್ಲಿ ನೀವು ಹುಟ್ಟಿದ್ದೀರಾ, ಆಮೇಲೆ ನಿಮ್ಮ ನಕ್ಷತ್ರ ಏನು, ನಿಮ್ಮ ಗೋತ್ರ ಏನು, ನಿಮ್ಮ ಹೆಸರೇನು, ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ಆ ದಾರನ ನೀವು ನಿಮ್ಮ ಎತ್ತರಕ್ಕೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ನೀವು ದಾರನ ಇಟ್ಕೊಬೇಕಾಗುತ್ತೆ. ಅಂದರೆ ನೆತ್ತಿಯಿಂದ ಪಾದದವರೆಗೆ ನೀವು ಆ ದಾರನ ನೀವು ಇಟ್ಕೊಂಡು ನಿಮ್ಮ ಆಸೆಗಳು, ನಿಮ್ಮ ಎಂತೆಂಥ ಆಸೆಗಳು ಈಡೇರಬೇಕು ಅಂತ ನೀವು ಬಯಸ್ತೀರಾ, ಈ ವರ್ಷದಲ್ಲಿ ನನಗೆ ಸುಮಾರು ಬೇಗ ನನಗೆ ಜಾಬ್ ಸಿಗಲಿ ಅಂತ ನೀವು 1 ಗಂಟೆನ ಹಾಕ್ಬೋದು, ಅಥವಾ ನನಗೆ ಈ ವರ್ಷ ಬೇಗ ಮದುವೆ ಆಗಲಿ ಅಂತ 1 ಗಂಟೆನ ಹಾಕ್ಬೋದು. ಅಂದರೆ ನೀವು ಒಂದು 8 ಗಂಟೆನ ನೀವು ಹಾಕಿ ತದನಂತರ ಅದನ್ನು ನೀವು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಸಂಜೆಯ ಸಮಯದಲ್ಲಿ ನೀವು ಅರಳಿ ಮರಕ್ಕೆ, ಅಥವಾ ಇವತ್ತಿನ ಸಮಯ ಅಂದರೆ ಗೋಧೂಳಿ ಲಗ್ನದಲ್ಲಿ, ಅಥವಾ ನೀವು ಒಂದು 4 ಗಂಟೆಯಿಂದ ಕಮೆನ್ಸ್ ಮಾಡ್ಕೊಬೋದು, ಇಲ್ಲ 5 ಗಂಟೆಯಿಂದ ನೀವು ಕಮೆನ್ಸ್ ಮಾಡ್ಕೊಬೋದು. ಅಲ್ಲಿ ಹೋಗಿ ನೀವು ಅರಳಿ ಮರಕ್ಕೆ ನೀವು ಆ ದಾರನ ನೀವು ಇವತ್ತು ಕಟ್ಟಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ನೋಡಿ, ಶನಿ ಬಾಧೆಗಳಿಂದ ನಾವು ನರಳ್ತಾ ಇರ್ತೀವಿ, ರೋಗ ರುಜಿನಗಳಿಂದ ನರಳ್ತಾ ಇರ್ತೀವಿ. ಅಂಥದ್ದೆಲ್ಲ ಹೋಗಬೇಕು ಅಂದಾಗ ಆ ಕಪ್ಪು ದಾರದಲ್ಲಿ ಶನಿ ಇರ್ತಾರೆ. ಆ ಶನಿಯಲ್ಲಿರೋಂತಹ ಗಂಟುಗಳು ಅಂದರೆ ನಮ್ಮಲ್ಲಿರೋಂಥ ಜೀವನದಲ್ಲಿರೋಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಾದಮೇಲೆ ನೀವು ಇವತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ ಸ್ನೇಹಿತರೆ, ನೀವು 14 ಅಡಿಕೆಯ ಕಾಯಿಗಳಿರ್ಬೋದು ಅಲ್ವಾ, ಅಡಿಕೆ ಬೆಟ್ಟ ಅಂತ ಸಿಗುತ್ತೆ. ಅಂದರೆ 14 ಅಡಿಕೆ ಬೆಟ್ಟಗಳನ್ನ ನೀವು ತಗೊಂಡು ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ನದಿಗಳಿದ್ದರೆ, ಸಮುದ್ರಗಳಿದ್ದರೆ, ಅಥವಾ ಕೆರೆ ಕಟ್ಟೆಗಳಿದ್ದರೆ, ಕಲ್ಯಾಣಗಳಿದ್ದರೆ, ಹರಿಯೋ ನೀರು ಒಟ್ಟಿನಲ್ಲಿರಬೇಕು. ಯಾವುದೇ ಆಗಿದ್ರೂ ಪರವಾಗಿಲ್ಲ, ಕೆರೆ ಆಗಿರ್ಬೋದು, ಬಾವಿ ಕಟ್ಟೆಗಳಾಗಿರ್ಬೋದು, ಕಲ್ಯಾಣಗಳಾಗಿರ್ಬೋದು, ಸಮುದ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಂಥ ಪ್ರದೇಶಕ್ಕೆ ನೀವು ಹೋಗಿ ನಿಮ್ಮ ಇಷ್ಟಾರ್ಥಗಳು ಯಾವ್ಯಾವಿದ್ದಾವೆ, ಏನೇನಿದೆ ಅಂತ ನೀವು ಅದನ್ನು ಹರಿಯೋ ನೀರಿನಲ್ಲಿ ಇವತ್ತು ನಿಮ್ಮಲ್ಲಿರೋಂಥ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡು ನೀವು ಹರಿಯೋ ನೀರಿಗೆ ನೀವು ಆ ಬೆಟ್ಟದಿರುತ್ತಲ್ಲ ಅವನ್ನ ಅಡಿಕೆ ಬೆಟ್ಟನ ನೀವು ಹರಿಯೋ ನೀರಲ್ಲಿ ನೀವು ಇವತ್ತಿನ ದಿನ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಎಷ್ಟೋ ದೋಷಗಳಿರ್ಬೋದು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಈ ಪುಟ್ಟ ತಂತ್ರನೂ ನೀವು ಮಾಡ್ಕೊಬೋದು. ಅದಾದಮೇಲೆ ನೀವು ಮನೆಗೆ ಇವತ್ತು ಮುಖ್ಯವಾಗಿ ನೀವು ಮಾಡ್ಕೊಬೇಕಾಗಿರೋದು ಏನು ಅಂದರೆ ಸ್ನೇಹಿತರೆ, ಇವತ್ತು ಖಂಡಿತವಾಗ್ಲೂ ನೀವು ಒಂದು ಧೂಪನ ಹಾಕಿ, ಆ ಧೂಪಕ್ಕೆ ನೀವು ಒಂದು ಮಣ್ಣಿನ ಬೌಲನ್ನ ನೀವು ತಗೊಳ್ಳಿ. ಆ ಮಣ್ಣಿನ ಬೌಲ್ ಮೇಲೆ ನೀವು ಒಂದಷ್ಟು ಪಲಾವ್ ಎಲೆಗಳನ್ನ ಹಾಕಿ, ಅದ್ರ ಮೇಲೆ ಒಂದು ಸ್ವಲ್ಪ ಪಚ್ಚಕರ್ಪೂರನ ಹಾಕಿ, ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ, ಸ್ವಲ್ಪ ಲವಂಗ ಹಾಕಿ, ಅದಾದಮೇಲೆ ನೀವು ಬೇವಿನ ಸೊಪ್ಪಿನ ಎಲೆಗಳು ಬರುತ್ತೆ ಆ ಎಲೆಗಳನ್ನ ಹಾಕಿ, ಆಮೇಲೆ ಸಾಂಬ್ರಾಣಿ ಅಂತ ಸಿಗುತ್ತೆ, ಆ ಸಾಂಬ್ರಾಣಿನ ಹಾಕಿ ನೀವು ಇವತ್ತು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಧೂಪನ ಹಾಕಿ. ಯಾಕಂದರೆ ನಿಮ್ಮ ಮನೆಯಲ್ಲಿರೋಂಥ ನೆಗೆಟಿವಿಟಿ ಇದ್ದರೆ ಅದೆಲ್ಲ ದೂರ ಹೋಗಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಧೂಪನ ಹಾಕಲೇಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ, ನೀವು ಇವತ್ತು ಹುಣ್ಣಿಮೆ ಚಂದ್ರನ ಎದುರಿಗೆ ನಿಮ್ಮ ಆಸೆಗಳು ಏನೇನಿದೆ, ಅಥವಾ ನಿಮ್ಮ ಆಸೆಗಳು ಇಂಥದ್ದು ನೆರವೇರಬೇಕು ಅಂತ ಬಯಸೋ ಅಂಥವ್ರು ಇವತ್ತು ಹುಣ್ಣಿಮೆ ಚಂದ್ರನ ಎದುರಿಗೆ ನಿಂತ್ಕೊಂಡು ನನಗೆ ಇಂಥ ಆಸೆ ನೆರವೇರಬೇಕು ಚಂದ್ರ ಅಂತ ನೀವು ಹೇಳಿ, ನಿಮ್ಮ ಆಸೆಗಳನ್ನ ನೀವು ಒಂದು ಹಾಳೆಯಲ್ಲಿ ನೀವು ಬರೆದು ಅದನ್ನು ನೀವು ಚಂದ್ರನಿಗೆ ತೋರಿಸಿ, ಅದನ್ನು ನೀವು ತೊಗೊಂಬಂದು ನೀವು ಮಲಗುವಂಥ ದಿಂಬಿನ ಕೆಳಗಡೆ ನೀವು ಇವಾಗ ನಿಮ್ಮ ಆಸೆಗಳನ್ನ ನೀವು ಯಾವ ರೀತಿ ಹೇಳ್ಕೊಬೇಕು ಅಂದರೆ, ಒಂದು ಶುದ್ಧವಾದದ್ದು ವೈಟ್ ಪೇಪರ್ನ ತೊಗೊಬೇಕಾಗುತ್ತೆ. ಆ ವೈಟ್ ಪೇಪರಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳು ಏನೇನಿದೆ, ನಿಮ್ಗೆ ಏನು ಆಗಬೇಕು ಅಂತ ನೀವು ಇಷ್ಟಪಡ್ತೀರಾ ಆ ಪ್ರತಿಯೊಂದು ಆಸೆನೂ ಒಂದೊಂದೊಂದನ್ನು ನೀವು ಬರೆದುಬಿಟ್ಟು ಅದನ್ನು ನೀವು ಚಂದ್ರನಿಗೆ ತೋರಿಸಿ, ತದನಂತರ ನೀವು ಅದನ್ನು ತಗೊಂಬಂದು ನೀವು ಮಲಗುವಂಥ ದಿಂಬಿನ ಕೆಳಗಡೆ ನೀವು ಇಟ್ಟು ಅದನ್ನು ಬೆಳಗ್ಗೆ ತದನಂತರ ನೀವು ಒಂದು ದೀಪಕ್ಕೆ ನೀವು ಅದನ್ನು ತೋರಿಸಿ, ಅಂದರೆ ಸುಟ್ಟಾಕ್ಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ನೀವು ಸುಟ್ಟಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ
ನೆರವೇರುತ್ತೆ. ಯಾಕಂದರೆ ಸ್ನೇಹಿತರೆ, ನಾವು ಒಂದೊಂದು ಪುಟ್ಟ ಪುಟ್ಟ ವಸ್ತುಗಳಿಂದ ನಾವು ಪುಟ್ಟ ಪುಟ್ಟ ಉಪಾಯಗಳನ್ನ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದರಿಂದ ನಮಗೆ ತುಂಬಾ ಒಳ್ಳೆಯದಾಗೋಂಥ ಕೆಲಸಗಳನ್ನ ಅದು ಮಾಡಿಕೊಡುತ್ತೆ. ಪ್ರಕೃತಿ ಅಂದರೆ ಬ್ರಹ್ಮಾಂಡದಲ್ಲಿರುವಂತಹ ದೇವತೆಗಳು ನಮಗೆ ಅಷ್ಟು ಅಂತ ಅಂತಾರೆ. ಯಾಕಂದರೆ ನಾವು ಯಾವುದೇ ಒಂದನ್ನು ನಾವು ಮಾಡಬೇಕು ಅಂದರೆ ಬ್ರಹ್ಮಾಂಡದಲ್ಲಿರೋ ದೇವತೆಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಖಂಡಿತವಾಗ್ಲೂ ಅವರು ಇದ್ದೇ ಇರ್ತಾರೆ, ಗೋಚಾರ ಆಗ್ತಾ ಇರ್ತಾರೆ. ಯಾವ ಸಮಯದಲ್ಲಿ ನೀವು ಕೇಳ್ಕೊಳ್ಳೋ ಅಂಥ ವಿಷಯಗಳು ಬ್ರಹ್ಮಾಂಡದಲ್ಲಿರುವಂಥ ದೇವತೆಗಳು ನೋಡಿ ನಿಮಗೆ ಅಷ್ಟು ಅಂದಾಗ ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಪೂರೈಸೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ನೀವು ಇವತ್ತಿನ ಸಂಜೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ನಾವು ಒಳ್ಳೆ ಕೆಲಸಗಳನ್ನ ಒಳ್ಳೆ ರೀತಿಯಿಂದ ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇದೊಂದು ಪುಟ್ಟ ಉಪಾಯಗಳನ್ನ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಸ್ನೇಹಿತರೆ, ಇನ್ನೂ ಒಂದು ವಿಶೇಷ ಇದೆ. ಏನಂತಂದರೆ ಸ್ನೇಹಿತರೆ, ನೀವು ಮುಖ್ಯವಾಗಿ ಇವತ್ತಿನ ದಿನ ಆಲದ ಮರದ ಹತ್ರ ಏನಾದರೂ ಹೋಗ್ತೀನಿ ಅಂತಂದರೆ ಆ ಆಲದ ಮರಕ್ಕೆ ನೀವು ಇವತ್ತು ಸ್ವಲ್ಪ ಅರಿಶಿಣದ ನೀರನ್ನು ಹಾಕಿ, ನೀವು ಆಲದ ಮರದ ಬೇರಿರುತ್ತಲ್ಲ ಆ ಬೇರ ಹತ್ರ ನೀವು ಹೋಗಿ ಒಂದು ಸ್ವಲ್ಪ ಅರಿಶಿಣದ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನಿಟ್ಟು ನೀವು ಪೂಜೆ ಮಾಡಿ, ತದನಂತರ ನೀವು ಆ ನೆಲದಲ್ಲಿರೋಂಥ ಬೇರಿರುತ್ತಲ್ಲ ಆಲದ ಮರದ ಬೇರು, ಆ ಬೇರನ್ನು ನೀವು ಒಂದು 7 ತುಂಡುಗಳನ್ನ ನೀವು ತಂದು ಮನೆಯಲ್ಲಿ ನೀವು ಅದನ್ನು ತಂದು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಸುತ್ತಿ ಅದನ್ನು ನೀವು ಹಣ ಇಡೋವಂಥ ಜಾಗದಲ್ಲಿ ನೀವು ಇಡೋದ್ರಿಂದ ನಿಮ್ಮ ಮನೆಯಲ್ಲಿರೋಂಥ ಸಮಸ್ಯೆಗಳಿರ್ಬೋದು, ನಿಮ್ಮ ಕೋರ್ಟ್ ವ್ಯವಹಾರ ಕಚೇರಿಗಳಲ್ಲಿ ಸಮಸ್ಯೆಗಳಿರ್ಬೋದು, ಅಥವಾ ವ್ಯಾಪಾರ ವಹಿವಾಟಲ್ಲಿ ನಿಮಗೆ ಸಂಕಟ ತರೋಂಥವ್ರು ಇರ್ಬೋದು, ಅಥವಾ ಶತ್ರುಗಳು ನಿಮಗೆ ಕಾಟ ಕೊಡ್ತಿರ್ಬೋದು, ವ್ಯಾಪಾರ ಆಗ್ತಿಲ್ಲ ಅಂತ ನೊಂದ್ಕೊಂಡಿರ್ಬೋದು, ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಅರ್ಧಕ್ಕೆ ನಿಂತೋಗಿದೆ ಅಂತ ಅನ್ನೋರು ಅದನ್ನು ನೀವು ಆಲದ ಮರದ ಬೇರುಗಳನ್ನ ನೀವು ತೊಗೊಂಬಂದು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ, ನೀವು ವ್ಯಾಪಾರ ಮಾಡೋಂಥ ಸ್ಥಳ ಇರ್ಬೋದು, ಅಥವಾ ಮನೆಯಲ್ಲಿ ದುಡ್ಡಿಡೋ ಅಂಥ ಜಾಗ ಇರ್ಬೋದು, ಅಥವಾ ನೀವು ಓಡಾಡೋ ಅಂಥ ಜಾಗದಲ್ಲಿ ನೀವು ಅದನ್ನು ಒಂದು ಕಟ್ಟಿಬಿಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಮಡಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಅನ್ನೋದು ಆಗೇ ಆಗುತ್ತೆ. ಸ್ನೇಹಿತರೆ, ಇಂಥ ಪುಟ್ಟ ಪುಟ್ಟ ಉಪಾಯಗಳನ್ನ ನನಗೆ ಗೊತ್ತಿರೋ ಅಷ್ಟು ನಾನು ಇವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.